ಗಂ ಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತಿಲಕ್ ರಾಜ್. ಇವತ್ತಿನ ಸಂಚಿಕೆಯಲ್ಲಿ ಒಂದು ವಿಶೇಷ ವಿಚಾರದ ಬಗ್ಗೆ, 3 ವರ್ಷದ ನಂತರ ಬರ್ತಕ್ಕಂಥದ್ದು ಯೋಗದ ಬಗ್ಗೆ ಇವತ್ತಿನ ಸಂಚಿಕೆಯನ್ನು ನಾನು ನಿಮಗೆ ತಿಳಿಸ್ತೇನೆ. ಏನಿದು ಯೋಗ, ಯಾವಾಗ ಬರ್ತಾ ಇದೆ, ಇದನ್ನು ಆ ಯೋಗದಿಂದ ಸಾಮಾನ್ಯ ಜನರಿಗೆ, ದೇಶಕ್ಕೆ ಆಗ್ತಕ್ಕಂಥ ಫಲಗಳು ಏನು, ಎಲ್ಲವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಸೊ ಎಲ್ಲೂ ಕೂಡ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಬರ್ತಕ್ಕಂಥ ಮೇ 23 ಗುರುವಾರ ಒಂದು ವಿಶೇಷ ಯೋಗ ಬರ್ತಾ ಇದೆ. ಸಾಮಾನ್ಯವಾಗಿ ಈ ಯೋಗ 3 ವರ್ಷ, 5 ವರ್ಷ, 10 ವರ್ಷ ಅಂತಹ ಸಮಯದಲ್ಲಿ ಬರುತ್ತೆ. ವಿಶೇಷವಾಗಿ ಮೇ 23ನೇ ತಾರೀಕು ಗುರುವಾರ ಬಂದಿದೆ. ಏನದು ಯೋಗ? ಲಕ್ಷ್ಮೀ ಕೇಸರಿ ಯೋಗ. ಲಕ್ಷ್ಮಿ ಗಜಕೇಸರಿ ಯೋಗ ಅಲ್ಲ, ಅದು ಬೇರೆ ಜಾತಕದಲ್ಲಿ ಇರ್ತಕ್ಕಂಥದ್ದು ಗಜಕೇಸರಿ ಯೋಗ. ಇದು ಲಕ್ಷ್ಮೀ ಕೇಸರಿ ಯೋಗ. ಇದು ಯಾವ ರೀತಿ ಬರುತ್ತೆ, ಇದನ್ನು ಬಂದಾಗ ನಾನು ಇವತ್ತು ಹೇಳ್ತಕ್ಕಂಥ ತಂತ್ರ ಮಂತ್ರವನ್ನು ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ವಿಶೇಷ ಬದಲಾವಣೆ ಆಗುತ್ತೆ. ಖಂಡಿತವಾಗ್ಲೂ ಆಗುತ್ತೆ, ನಂಬಿಕೆಯಿಂದ ಮಾಡಿದಾಗ. ನೋಡಿ, ಹಣೆ ಬರ ಜಾತಕ ಫಿಕ್ಸ್. ಜಾತಕದಲ್ಲಿ, ನಿಮ್ಮ ಜಾತಕದಲ್ಲಿ ಏನೋ ಒಂದು ಯೋಗನೇ ಇಲ್ಲ, ಮನೆ ಕಟ್ಟೋದು ಅಥವಾ ಯಾವುದೋ ಮದುವೆ ಯೋಗನೇ ಟಿಪ್ಪರ್ಲಾಗಿ ಹಾಕಿದ್ರು ಆಗಲ್ಲ. ಆದರೆ ಯೋಗ ಇದೆ, ಏನೋ ಅಡೆತಡೆ ಬರ್ತಾ ಇದೆ, ಅಂತಹ ಸಮಯದಲ್ಲಿ ಇಂತಹ ವಿಶೇಷ ದಿನಗಳ ಮಂತ್ರವನ್ನು ಪರಿಹಾರಗಳನ್ನು ಮಾಡಿದಾಗ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಈಸಿಯಾಗಿ ಆಗ್ತಕ್ಕಂಥದ್ದು. ಏನೇ ಅಡೆತಡೆ ಇದ್ದರೂ ಅಲ್ಲಿ ನಿವಾರಣೆ ಆಗುತ್ತೆ, 100% ಹಾಗೆ ಆಗುತ್ತೆ. ಸೊ ನೋಡಿ, ಲಕ್ಷ್ಮೀ ಕೇಸರಿ ಯೋಗ ಮೇ 23 ಗುರುವಾರ ಬರ್ತಾ ಇದೆ. ಏನಿದು ನೋಡಿ, ಆವತ್ತಿನ ಕುಂಡಲಿಯಲ್ಲಿ ಅದರ ಸಮಯ ಏನು ಎಲ್ಲವನ್ನ ನಾನು ತಿಳಿಸ್ತೇನೆ. ನೋಡಿ, ಗುರು ಮತ್ತೆ ಶುಕ್ರ ಯಾವಾಗ ಜೊತೆ ಆಗ್ತಾರ ಆವಾಗ ಲಕ್ಷ್ಮೀ ಕೇಸರಿ ಯೋಗ ಆಗುತ್ತೆ. ಸೊ ಇದೇ ಬರ್ತಕ್ಕಂಥ ಮೇ 23ನೇ ತಾರೀಕು ಮಧ್ಯಾಹ್ನ 1:40ಕ್ಕೆ ಶುಕ್ರ ಮತ್ತೆ ಗುರು ವೃಷಭ ರಾಶಿಯಲ್ಲಿ ಸಮ್ಮಿಲನ ಆಗ್ತಾ ಇದ್ದಾರೆ. ಅದರ ಜೊತೆಗೆ ಅಲ್ಲಿ ಸೂರ್ಯ ಕೂಡ ಇರ್ತಾನೆ. ಅದರಲ್ಲಿ ನೀವು ವಿಶೇಷ ಅಂತ ಕೇಳ್ಬೋದು. ನೋಡಿ, ಅಲ್ಲಿ ಶುಕ್ರನ ಸ್ವಂತ ಮನೆ ಯಾವುದು? ಅಲ್ಲಿ ವೃಷಭ ಮತ್ತೆ ತುಲಾ. ಸೊ ವೃಷಭ ರಾಶಿಯಲ್ಲಿ ಬರ್ತಕ್ಕಂಥ ವಾರ ಗುರುವಾರ, ಅಲ್ಲಿ ಸೂರ್ಯನು ಕೂಡ ಇದ್ದಾನೆ. ಆವತ್ತಿನ ಲಗ್ನ ಸಿಂಹ ಲಗ್ನ. ನೋಡಿ, ಚಾರ್ಟಲ್ಲಿ ಬರ್ತದೆ ಆವತ್ತಿನ ಲಗ್ನ ಸಿಂಹ ಲಗ್ನ. ಸಿಂಹ ಲಗ್ನದಿಂದ ವೃಷಭ ರಾಶಿ 10ನೇ ಮನೆ ಆಗುತ್ತೆ. ಸೊ ಅಧಿಕಾರದ ಮನೆ. ಅಲ್ಲಿ 3 ಗ್ರಹಗಳು ಕೂಡ ಜೊತೆ ಆಗ್ತಕ್ಕಂಥದ್ದು, ಸೂರ್ಯ, ಶುಕ್ರ, ಗುರು. ಇಲ್ಲಿ ಶುಕ್ರ ದೈತ್ಯ ಗುರು ಆಗ್ತಾನೆ. ಗುರು ದೇವಗುರು ಆದಾಗ ಶುಕ್ರ ದೈತ್ಯ ಗುರು ಆಗ್ತಾನೆ. ಸೊ ಅಲ್ಲಿಂದ ಚಂದ್ರ ಇರ್ತಕ್ಕಂಥದ್ದು. ನೋಡಿ, ಚಂದ್ರ ಇರ್ತಕ್ಕಂಥ ತುಲಾರಾಶಿಯಲ್ಲಿ 7ನೇ ಮನೆ. ಅಲ್ಲಿ 3 ಗ್ರಹಗಳು ಕೂಡ ವೀಕ್ಷಣೆ ಮಾಡುತ್ತೆ, ಶುಕ್ರ, ಸೂರ್ಯ, ಗುರು. ಇದು ಚಂದ್ರನ ವೀಕ್ಷಣೆಗೊಳಗಾಗುತ್ತೆ. ಯಾಕಂದ್ರೆ ಆವತ್ತಿನ ದಿನ ಹುಣ್ಣಿಮೆ ಕೂಡ ಇದೆ. ಚಂದ್ರ ಆವತ್ತು ಅನುರಾಧ ನಕ್ಷತ್ರ ಆಗಿರುತ್ತೆ. ಸೊ ಹುಣ್ಣಿಮೆ ಕೂಡ ಇರೋದು ವಿಶೇಷ. 1:40 ನಿಮ್ಮ ಯಾವುದಾದ್ರೂ ಕೆಲಸವನ್ನು ಪ್ರಾರಂಭ ಮಾಡಬೇಕಿದ್ರೆ ಈ ದಿನ ಮಾಡಿ. ತುಂಬ ವಿಶೇಷವಾದ ದಿನ ಇದು. ಇನ್ನು 5 ವರ್ಷ ಇನ್ನು ಬರ್ತಾ ಇದೆ, ಜೂನಲ್ಲಿ ಮತ್ತೆ ಇದೆ, ಅದು ಆವಾಗ ವಿಡಿಯೋ ಮಾಡ್ತೇನೆ. ಇದು ಬಹಳ ವರ್ಷಗಳ ಸಾಮಾನ್ಯವಾಗಿ 3-5 ವರ್ಷಗಳ ನಂತರ ಈ ಯೋಗ ಲಕ್ಷ್ಮೀ ಕೇಸರಿ ಯೋಗ ಬರ್ತಾ ಇದೆ. ಯಾವುದಾದ್ರೂ ನಿಮಗೆ ಪ್ರಾರಂಭ ಮಾಡಬೇಕು ಈ ದಿನ ಮಾಡಿ. ಯಾವುದಾದ್ರೂ ನೀವು ತ್ಯಜಿಸಬೇಕು ಅಂದರೆ ಕೆಟ್ಟ ಗುಣಗಳನ್ನು ತ್ಯಜಿಸಬೇಕು, ಈ ದಿನ ಬಿಡ್ಬೋದು ನಿಮಗೆ. ಅದೇ ರೀತಿ ಏನಾದರೂ ನಿಮಗೆ ನಿಮ್ಮ ಬಯಕೆಗಳಿದ್ದಾಗ, ಮದುವೆ ಆಗಿಲ್ಲ, ಮನೆ ಮಾಡಿಲ್ಲ, ಸಾಲ ಇದೆ, ಇಂಥ ಬಯಕೆಗಳನ್ನು ನಾನು ಹೇಳ್ತಕ್ಕಂಥ ಇವತ್ತಿನ ತಂತ್ರವನ್ನು ಮಾಡಿ. ನೋಡಿ, ಅಲ್ಲಿ 3 ಗ್ರಹಗಳು ಕೂಡ ಜೊತೆ ಆಗ್ತಾ ಇದ್ದ ಸಮ್ಮಿಲನ ಆಗ್ತಾ ಇದೆ. 3 ಗ್ರಹಗಳ ಸಮ್ಮಿಲನ, ಸೂರ್ಯ, ಗುರು, ಶುಕ್ರ. ನೋಡಿ, ಇಲ್ಲಿ ಸೂರ್ಯ, ಗುರು, ಶುಕ್ರ ಇರೋದನ್ನ ನೀವು ಆವತ್ತಿನ ಬೆಳಗ್ಗಿನ ಸಮಯದಲ್ಲಿ ಸೂರ್ಯನ ಮಂತ್ರವನ್ನು ಪಠಿಸಬೇಕು. ಇಲ್ಲಿ ನಿಮ್ಮ ಬೃಂದಾವನ ಕಟ್ಟೆ ಅಂದರೆ ತುಳಸಿ ಕಟ್ಟೆಯ ಎದುರು ಸೂರ್ಯನನ್ನು ನೋಡಿ ನಿಮ್ಮ ಮನಸ್ಸಿನ ಸಂಕಲ್ಪವನ್ನು ಮಾಡಿ ಈ ಮಂತ್ರವನ್ನು ಪಠಿಸಬೇಕು. ನೋಡಿ, ಆ ಮಂತ್ರ ಈ ರೀತಿ ಇದೆ: ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಡಿಸ್ಪ್ಲೇಯಲ್ಲಿ ಬರ್ತದೆ. ಈ ಮಂತ್ರವನ್ನು 108 ಬಾರಿ ಅಥವಾ ಕನಿಷ್ಠ 27 ಬಾರಿ ಆದರೂ ಪಠಿಸಬೇಕು. ಅದೇ ರೀತಿ ನಿಮ್ಮ ಪೂಜಾ ಕೋಣೆಯಲ್ಲಿ ಬಂದು ಆವತ್ತು 1:40 ನಂತರ 1:40 ಅಂದರೆ ಸಂಜೆ ಹೊತ್ತು ಅಥವಾ 1:40 ಅಂತ ಯಾವ ಬೇಕಾದರೂ ನೀವು ಗುರುವಿನ ಮತ್ತೆ ಶುಕ್ರನ ಮಂತ್ರವನ್ನು ಪಠಿಸಬೇಕು.
ಓಂ ಬ್ರಹ್ಮ ಬ್ರಹ್ಮಸ್ಪತಹೇ ನಮಃ ಗುರುವಿನ ಮಂತ್ರ. ಓಂ ಬ್ರಹ್ಮ ಬ್ರಹ್ಮಸ್ಪತಹೇ ನಮಃ. ಅದೇ ರೀತಿ ಶುಕ್ರನ ಮಂತ್ರ ಓಂ ಶುಂ ಶುಕ್ರಾಯ ನಮಃ. ಓಂ ಶುಂ ಶುಕ್ರಾಯ. ಸಿಂಪಲ್ ಮಂತ್ರ, ತುಂಬ ಸಿಂಪಲ್ ಮಂತ್ರ. ಒಂದು ಸೂರ್ಯನ ಮಂತ್ರ, ಗುರುವಿನ ಮಂತ್ರ ಮತ್ತು ಶುಕ್ರನದು ಓಂ ಶುಂ ಶುಕ್ರಾಯ ನಮಃ ಅಂತ. ಅದೇ ರೀತಿ 1:40 ನಂತರ ನಿಮಗೆ ಸಾಧ್ಯ ಇದ್ದರೆ ಎಲ್ಲಾದರೂ ಮಹಾಲಕ್ಷ್ಮಿಯ ದೇವಸ್ಥಾನ ಅಥವಾ ದೇವಿಯ ದೇವಸ್ಥಾನಕ್ಕೆ ಹೋಗಿ ಇದೇ ಮಂತ್ರವನ್ನು, ಏನಾದರೂ ಸಂಕಲ್ಪ ಇದೇ ಮಂತ್ರವನ್ನು ಓಂ ಶುಂ ಶುಕ್ರಾಯ ನಮಃ ಈ ಮಂತ್ರವನ್ನು 108 ಬಾರಿ ಅಲ್ಲಿ ಪಠಿಸಿ ನಿಮ್ಮ ಸಂಕಲ್ಪವನ್ನು ಹೇಳಿಬಿಟ್ಟು ಪಠಿಸಬೇಕು. ಅದೇ ರೀತಿ ಸಂಜೆಯ ಹೊತ್ತು ಎಲ್ಲಾದರೂ ಗುರುವಿನ ದೇವಸ್ಥಾನ ಇದ್ದರೆ, ಗುರುವಿನ ಮಂದಿರ ಇದ್ದರೆ, ಅದು ಸಾಯಿಬಾಬಾ ಇರ್ಬೋದು ಅಥವಾ ನಾರಾಯಣ ಗುರು ಇರ್ಬೋದು ಅಥವಾ ರಾಯರಿರ್ಬೋದು, ದತ್ತಗುರು ಇರ್ಬೋದು, ಈ ಥರ ಎಲ್ಲಾದರೂ ಒಂದು ಗುರುವಿನ ಮಂದಿರ ಇದ್ದರೆ ಆ ಗುರುವಿನ ಮಂದಿರಕ್ಕೆ 9 ಪ್ರದಕ್ಷಿಣೆಯನ್ನು ಬರಬೇಕು. 9 ಪ್ರದಕ್ಷಿಣೆಯನ್ನು ಬಂದು ಇದೇ ಮಂತ್ರವನ್ನು ಓಂ ಬ್ರಹ್ಮ ಬ್ರಹ್ಮಸ್ಪತಹೇ ನಮಃ ಈ ಮಂತ್ರವನ್ನು ಆವತ್ತು ಪಠನೆ ಮಾಡಿದ್ದೇ ಆದಲ್ಲಿ, ಈ ತಂತ್ರವನ್ನು ಮಾಡಿದ್ದೇ ಅಲ್ಲಿ ನಿಮ್ಮ ಲೈಫಲ್ಲಿ ತುಂಬ ಚೇಂಜಸ್ ಆಗುತ್ತೆ. ಹೌದು, ಖಂಡಿತವಾಗ್ಲೂ ಆಗುತ್ತೆ. 100ಕ್ಕೆ 100 ಚೇಂಜಸ್ ಆಗೇ ಆಗುತ್ತೆ ನಂಬಿಕೆ ಇಟ್ಟು ಮಾಡಿದರೆ. ಯಾಕಂದರೆ ವಿಶೇಷವಾದ ಲಕ್ಷ್ಮೀ ಕೇಸರಿ ಯೋಗ ಮತ್ತೆ ಬರೋದು ಜೂನಿಗೆ ಬರ್ತಾ ಇದೆ. ಆಮೇಲೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಆದರೆ ತುಂಬ ವಿಶೇಷ ಯೋಗ, ಯಾರೂ ಮಿಸ್ ಮಾಡಬೇಡಿ. ಖಂಡಿತವಾಗ್ಲೂ ನಿಮಗೆ ದೇವಸ್ಥಾನ ಹೋಗ್ಲಿಕ್ಕೆ ಸಮಯ ಇಲ್ಲ ಅಂದರೆ ಮನೆಯಲ್ಲಾದರೂ ಈ ಮಂತ್ರವನ್ನು ಪಠಿಸಿ. ನೀವು ಆಫೀಸಲ್ಲಿದ್ದರೆ ಆಫೀಸಲ್ಲಿ ಕೂಡ ಈ ಮಂತ್ರನ ಪಠಿಸಬಹುದು. ಸೊ ಸೂರ್ಯನ ಮಂತ್ರ, ಗುರುವಿನ ಮಂತ್ರ, ಶುಕ್ರನ ಮಂತ್ರ 3 ಗ್ರಹಗಳ ವಿಶೇಷ ಮಂತ್ರವನ್ನು ಪಠಿಸಿದ್ದೇ ಆದಲ್ಲಿ ನವಗ್ರಹಗಳ ಅನುಗ್ರಹ ನಿಮಗೆ ಸಿಗ್ತಕ್ಕಂಥದ್ದು. ಅಲ್ಲಿ ನೋಡಿ ಸೂರ್ಯನ ಅನುಗ್ರಹ ಸಿಗುತ್ತೆ. ಸೂರ್ಯ ಅಂದರೆ ರಾಜ, ಗುರುವಿನ ಬಲ ಬೇಕೇ ಬೇಕು. ಶುಕ್ರ ಅಂದರೆ ಲಕ್ಷ್ಮಿ. ಎಲ್ಲ ಅನುಗ್ರಹ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಸಂಕಲ್ಪ ಮಾಡಿಬಿಟ್ಟು ನಿಮಗೆ ಬೇಕಾದ 1-2 ವಿಚಾರದಲ್ಲಿ ಸಂಕಲ್ಪ ಮಾಡಬೇಕು. ನಾನು ಹೇಳಿದಂಥ ಈ ಮಂತ್ರವನ್ನು ಪಠಿಸಿ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.